ಲೋ ಗೆಳೆಯರಿ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಮಾತ್ರ ಈ ಒಂದು ವಿಡಿಯೋನ ನೋಡಿ, ಯಾಕಂದರೆ ಅವರಿಗೆ ಮಿಂಗಲ್ ಆಗುವಂಥ ಟೈಮ್ ಕೂಡ ಬಂದಿರುತ್ತೆ. ನಮಗೆ ಇವತ್ತು ಪಾರು ಅಂತ ಒಬ್ಬರು ಮಾಹಿತಿ ಕಳಿಸಿರ್ತಾರೆ ಸ್ನೇಹಿತರೆ. ಸೊ ಇನ್ನೊಂದು ಹೋದ ಸಲ ಪಾರು ಅನ್ನೋರು ಕೂಡ ಒಬ್ಬರು ಕಳಿಸಿದ್ರು. ಆಲ್ರೆಡಿ ಅವರಿಗೆ ಮದುವೆ ಆಗೋಕ್ಕೆ ರೆಡಿ ಆಗ್ತಿದೆ ನೋಡಿ ಸ್ನೇಹಿತರೆ, ಒಬ್ಬ ಹುಡುಗ ಸಿಕ್ಕಿದ್ದಾನೆ. ಸೊ ನಿಮಗೇನಾದರೂ ಹುಡುಗಿ ಬೇಕಾಗಿದ್ದರೆ ನಮ್ಮ ಚಾನಲ್ನ ಪೂರ್ತಿಯನ್ನು ಚೆಕ್ ಮಾಡಿ. ಹಾಗಾಗಿ ಅದರಲ್ಲಿ ಹಲವಾರು ಪ್ರೊಫೈಲ್ಗಳಿವೆ ಸ್ನೇಹಿತರೆ. ಇವತ್ತು ನಮಗೆ 28ರ ವಯಸ್ಸಿನ ಪಾರು ಅವರು ಊರಿಗೆ ಬಂದುಬಿಟ್ಟು ದೊಲ್ಲಾಳ ಅಂತ ಈ ಒಂದು ಊರಿನಲ್ಲಿ ವಾಸವಾಗಿರೋದು. ಲಕ್ಷ ಆಸ್ತಿ ಹೊಂದಿರತಕ್ಕಂಥ ಈ ಒಂದು ಪಾರಿಗೆ ಒಬ್ಬ ಒಳ್ಳೆಯ ಲಕ್ಷಣವುಳ್ಳಂಥ ಹುಡುಗ ಬೇಕಾಗಿದ್ದಾರೆ. ಸೊ ನನ್ನ ಆಸ್ತಿ, ನನ್ನ ದುಡ್ಡು, ನನ್ನ ಬಯಕೆ ಎಲ್ಲವನ್ನು ಕೂಡ ಅನುಭವಿಸೋದಕ್ಕೆ ಕಾಯ್ಕೊಂಡು ಕೂತ್ಕೊಂಡಿದ್ದೇನೆ. ಒಳ್ಳೆಯ ಒಂದು ಹುಡುಗ ತಿಳಿಸಿ ಸರ್. ನನ್ನ ಒಂದು ಶರೀರ ಬಂದುಬಿಟ್ಟು ಪ್ರಸ್ತುತ ದಪ್ಪವಾಗಿರ್ತಕ್ಕಂಥ ಶರೀರ, ಹೈಟ್ ಬಂದುಬಿಟ್ಟು 5.3 ಸೆಂಟಿಮೀಟರ್ ಇದೆ. ಸೊ ಪುಟ್ಟದಾಗಿರ್ತಕ್ಕಂಥ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದೇನೆ. ಮುಂದಿನ ಒಂದು ದಿನಮಾನಗಳಲ್ಲಿ ಸ್ವಂತದಾಗಿರ್ತಕ್ಕಂಥ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಇದೆ. ನನಗೆ ಸಪೋರ್ಟಿವ್ ಆಗಿ ಯಾರೂ ಕೂಡ ಮುಂದೆ ನಿಲ್ತಾ ಇಲ್ಲ. ಹಾಗಾಗಿ ಇವಾಗ ಮದುವೆ ಆಗಿ ನನ್ನ ಲೈಫ್ನ, ನನ್ನ ಡ್ರೀಮ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಂತ ಇವರು ಕಾಯ್ಕೊಂಡು ಕುಳಿತುಕೊಂಡಿದ್ದಾರೆ. ಯಾರು? ಪಾರು ಅವರು. ಸೊ ಇವರ ಇನ್ನಷ್ಟು ಮಾಹಿತಿ ನೋಡೋದಾದರೆ, ಮೊದಲನೇದಾಗಿ ಪಾರು ಹೇಳಿರೋದು, ಹುಡುಗ ಯಾವುದೇ ರೀತಿಯ ಹುಡುಗಿಯ ಬಗ್ಗೆ ಕೆಟ್ಟದಾಗಿರ್ತಕ್ಕಂಥ ಭಾವನೆ, ಕೆಟ್ಟದಾಗಿರ್ತಕ್ಕಂತಹ ಒಂದು ಮಾಹಿತಿಗಳು ಅವ್ರ ಹತ್ರ ಇರಬಾರ್ದು. ಹೆಣ್ಮಕ್ಳು ಅಂದರೆ ಫಸ್ಟ್ ಆಫ್ ಆಲ್ ಗೌರವ ಕೊಡಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಮಕ್ಕಳು ಅಂತಂದರೆ ಭೂಮಿಯ ತಾಯಿಯ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ನೀವು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಆ್ಯಂಡ್ ರಾತ್ರಿ ಮಲ್ಕೊಳ್ಳೋ ವೇಳೆ ಲೇಟಾಗಿ ಇಬ್ಬರು ಕೂಡ ಮಲ್ಕೊಳ್ಳೋಣ. ಸೊ ಬೇಕಿದ್ದರೆ ನೀವು ಆಟ ಆಡಿ, ಅಪ್ಪ ಅಮ್ಮ ಆಟ ಆಡಿ ಇಬ್ಬರು, ಆಮೇಲೆ ಕಾಮದ ಮಾತುಗಳು ಜಾಸ್ತಿ ಮಾತಾಡಬೇಕು ನನ್ನ ಜೊತೆ. ಏನಂದರೆ ವಿಚಾರ, ರಾತ್ರಿ ಬೇಗ ಮಲ್ಗೋದು ಕಾಮನು. ಲೇಟ್ ಮಾಡಿ ಮಲ್ಕೊಂಡು ರಾತ್ರಿ ಬೆಳಗ್ಗೆ ಬೇಗ ಎದ್ದರೆ ಒಂದು ಸ್ವಲ್ಪ ಥ್ರಿಲ್ ಇರುತ್ತಲ್ವ. ಬೇಕಿದ್ದರೆ ಅಪ್ಪ ಅಮ್ಮ ಆಟ ಆಡೋಣ 2 ಅವರು, ಆಮೇಲೆ ಇಬ್ಬರು ಕೂಡ ಕಾಮದ ಮಾತುಗಳನ್ನು ಆಡಿಬಿಟ್ಟು ಇಬ್ಬರು ಕೂಡ ಉದ್ರೇಕಕ್ಕೆ ಒಳಗಾಗಿ ಆನಂತರ ಮಾಡಿಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾನು ಯಾವುದಕ್ಕೂ ಕೂಡ ನಾಚಿಕೆ ಪಡಲ್ಲ. ಯಾಕಂದರೆ ಲೈಫ್ನಲ್ಲಿ ಇರೋದೇ ಎಂಜಾಯ್ಮೆಂಟ್, ಇರೋದೇ ಆನಂದ ಪಡೋದಕ್ಕೆ, ಸುಖನ ಅನುಭವಿಸೋದಕ್ಕೆ ಅಂತ ಇವರು ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಏನು ಕೂಡ ಓಪನ್ ಅಪ್ ಆಗಿ ಮಾತಾಡೋಣ ಅಂತ ಹೇಳಿರೋದು. ಆ ಹುಡುಗ ಕೂಡ ಅದೇ ರೀತಿಯಲ್ಲಿರಬೇಕು. ಇನ್ನೊಂದು ಇವರ ಕನಸು ಏನಂತಂದರೆ, ಲೈಫ್ನಲ್ಲಿ ಒಂದು ಬಿಸ್ನೆಸ್ ಮಾಡಿ ಈ ರೀತಿ ಕಾರ್ಗಳಲ್ಲಿ ಓಡಾಡಬೇಕು ಅನ್ನೋದು ಅವರ ಕನಸು. ಗಂಡು ಮಕ್ಕಳಿಗೆ ಇರುತ್ತೆ ಅಂತ ಮಾಡಿದ್ವಿ, ಆದರೆ ಇಲ್ಲ, ಹೆಣ್ಮಕ್ಳು ಕೂಡ ಈ ಒಂದು ಕನಸು ಇರುತ್ತೆ. ಸೊ ಜಾಲಿಯಾಗಿ ಸುತ್ತಾಡಿ, ಜಾಲಿಯಾಗಿ ಓಡಾಡೋದು ಅಂತಂದರೆ ಇವ್ರಿಗೆ ಪಂಚಪ್ರಾಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಂತಂದ್ಬಿಟ್ಟು ಇವ್ರ ಹತ್ರ ದುಡ್ಡಿಲ್ಲ, ಏನಿಲ್ಲ, ಹೆಂಗೂರು ಓಡಾಡ್ತಾರೆ, ಹೆಂಗೂಡು ಸುತ್ತಾಡ್ತಾರೆ ಅಂತಂದ್ಬಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಲಕ್ಷ ಆಸ್ತಿಯ ಒಡತೆ ಆಗಿದ್ದಾರೆ ಇವರು. ಜೊತೆಗೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಪುಟ್ಟದಾಗಿರ್ತಕ್ಕಂಥ ಅಂಗಡಿ ಏನಿದೆ ಅದನ್ನು ದೊಡ್ಡದಾಗಿರ್ತಕ್ಕಂಥ ಶಾಪ್ ಮಾಡಬೇಕು ಅಂತ ಓಡಾಡ್ತಿರೋರಿಗೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇರಲ್ವಾ? ಎಲ್ಲ ಇರುತ್ತೆ, ಬಟ್ ಹೇಳ್ಕೊಳ್ಳಲ್ಲ. ಕೆಲವೊಂದಿಷ್ಟು ಟೈಮು, ಕೆಲವೊಂದಿಷ್ಟು ಸಂದರ್ಭ ಬಂದಾಗಲೇ ಮಾತ್ರ ಅದು ರಿವೀಲ್ ಆಗುತ್ತೆ. ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಕನಸು ಕೂಡ ಕೆಲವೊಂದಿಷ್ಟು ಜನದ ಅದೇ ಇರುತ್ತೆ. ಏನಂದರೆ ಲೈಫ್ನಲ್ಲಿ ಬಿಸ್ನೆಸ್ ಮಾಡಬೇಕು, ಸುತ್ತಾಡಬೇಕು ಆರಾಮಾಗಿ ಕಾರ್ಗಳಲ್ಲಿ ಅಂತ ಇರುತ್ತೆ. ಸೊ ಇವರ ಒಂದು ಮೈಂಡಲ್ಲೂ ಕೂಡ ಅದೇ ಇರುತ್ತೆ. ಅಂತಂದರೆ ಇಬ್ಬರಿಗೂ ಏನಾಗುತ್ತೆ, ಅಲ್ಲಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಇಬ್ಬರು ಕೂಡ ಒಂದಾಗ್ತೀರಾ, ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಅದೇ ರೀತಿಯಾಗಿ ನಾನು ಹೇಳ್ತಿರೋದು, ಅಂಥ ಇವರ ಒಂದು ಮೈಂಡ್ ಸೆಟ್ಗೆ ನಿಮ್ಮ ಒಂದು ಮೈಂಡ್ ಸೆಟ್ ಆಯಿತು ಅಂದರೆ ಮಾತ್ರ ನೀವು ವಿವಾಹ ಆಗೋದಕ್ಕೆ ಅವರಿಗೆ ಅರ್ಹವಾಗ್ತೀರಾ, ಇಲ್ಲ ಅಂದರೆ ಆಗೋದಿಲ್ಲ ಸ್ನೇಹಿತರೆ. ಸೊ ಪ್ರಯತ್ನ ಪಡುವಂತಹ ರೀತಿ ಹೆಂಗೆ ಅಂತ ನಾನು ಹೇಳ್ಕೊಡ್ತೇನೆ. ಸೊ ಅದಕ್ಕೂ ಮುನ್ನ ಈ ಒಂದು ಗಾಡಿಯಲ್ಲಿ ಇರ್ತಕ್ಕಂತಹ ಒಳಗಡೆ ಹೆಂಗಿರ್ಬೋದು ಅಂತ ಸುಮ್ಮನೆ ಒಂದು ಸಲ ಕಣ್ಣಾಯಿಸ್ಕೊಂಡು ಬಂದರೆ, ಸೊ ಇಲ್ಲಿ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತಿದ್ದೀನಿ ನೋಡಿ. 2 ಸೀಟ್ಗಳು ಅವೈಲಬಿಲಿಟಿ ಇರ್ತಕ್ಕಂಥದ್ದು ಈ ಒಂದು ಕಾರಿನಲ್ಲಿ, ಓಕೆನಾ. ಅದು ಒಂದನೇದಾಗಿ 2 ಸೀಟ್ಗಳು ಏನಿದೆ. ಎರಡನೇದಾಗಿ ಅಪ್ ಟು ಬಂದುಬಿಟ್ಟು ವೆರಿ ಕಂಫರ್ಟೇಬಲ್, ವೆರಿ ಕ್ಲಾರಿಟಿ, ವೆರಿ ಹೈಜಿನಿಕ್ ಆಗಿ ಈ ಒಂದು ಸೀಟ್ಗಳಿದೆ ಸ್ನೇಹಿತರೆ ಇದರಲ್ಲಿ. ಸೊ ಅಪ್ ಟು ಇದರಲ್ಲಿ ಯಾರು ಬೇಕಾದ್ರೂ ಕೂತ್ಕೊಂಡೋಗಿ ಲಾಂಗ್ ಡ್ರೈವ್ ಕೂಡ ಹೋಗಿ, ಏನು ಕೂಡ ಹಳ್ಳ ದಿನ್ನೆ ಬಂದಾಗ ಸ್ಮೂತಾಗಿ ಲ್ಯಾಂಡ್ ಆಗಿ ಸ್ಮೂತಾಗಿ ಇಳ್ಕೊಂಡು ಹೋಗುತ್ತೆ. ಅಷ್ಟೊಂದು ಅಕ್ವಾಲಿಮೆಂಟಲ್ಲಿ ಈ ಒಂದು ಅಪ್ಲೈ ಮಾಡಿರ್ತಕ್ಕಂಥ ಕಾರು ಅವ್ರಿಗೆ ಇಷ್ಟ ಆಗಿದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ನೀವು ಅವರಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಸೊ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನೀವೆಲ್ಲಿದ್ದರೆ ಪ್ರೆಸೆಂಟಾಗಿ ಆ ಒಂದು ಊರು, ಆ್ಯಂಡ್ ನಿಮ್ಮ ಮಾಹಿತಿಗಳನ್ನು ತಪ್ಪದೇ ತಿಳಿಸಿಕೊಡಿ. ಅಲ್ಲಿಂದಲೇ ಅವರು ರಿಪ್ಲೈ ಕೊಡ್ತಾರೆ. ಖಂಡಿತವಾಗ್ಲೂ ನಾನು ನಂಬರ್ ಕೊಡೋದಕ್ಕೆ ಭಯ ಪಡೋನಲ್ಲ, ಬಟ್ ಪ್ರಾಬ್ಲಮ್ ಆಗುತ್ತೆ, ಹೆಣ್ಮಕ್ಳಿಗೆ ನಂಬರ್ ಕೊಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ಆ ರೀತಿ ಮೆಸೇಜ್ ಮಾಡಿ, ಖುದ್ದಾಗಿ ಅವರು ಎಲ್ಲ ಮೆಸೇಜ್ಗಳನ್ನು ಚೆಕ್ ಮಾಡಿ, ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೆ ರಿಪ್ಲೈ ಮಾಡಿಬಿಟ್ಟು ಅವರಿಂದ ನಂಬರ್ಗಳನ್ನು ಪಡೆದುಕೊಳ್ತಾರೆ. ಇದು ವಿಚಾರ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿದ್ರೆ ಈ ರೀತಿ ಕಾರು, ಡೀಸೆಲ್ ವೇರಿಯಂಟ್ ಕಾರು, ಆ್ಯಂಡ್ ಒಳ್ಳೆಯ ಒಂದು AC, ಏರ್ ಬ್ಯಾಗ್, ಏರ್ ಕಂಡೀಷನರ್ ಎಲ್ಲನೂ ಕೂಡ ಇರ್ತಕ್ಕಂಥ
ಒಳ್ಳೆಯ ಒಂದು ಕಾರು ಜೊತೆಗೆ ಅವರು ಬೇಕಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.